ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಏನಪ್ಪ ಅಂದ್ರೆ ಜೀವಿಗಳ ವೈವಿಧ್ಯತೆಯ ಒಂದು ಚಾಪ್ಟರ್ನ ಹೇಳ್ತಾ ಇದ್ದೆ. ಅಂದರೆ ಇದು 8ನೇ ಮತ್ತು 9ನೇ ತರಗತಿಯ ಒಂದು ಆಧಾರವಾಗಿಟ್ಟುಕೊಂಡು ಈ ಜೀವಿಗಳ ಅಧ್ಯಯನ ಅಥವಾ ವೈವಿಧ್ಯತೆ ಬಗ್ಗೆ ಏನಪ್ಪ ಅಂದ್ರೆ ಮಾತಾಡುತ್ತಿರುವಾಗ ಕೊನೆಯ ಕ್ಲಾಸ್ನಲ್ಲಿ ಜೀವಕೋಶದ ಭಾಗಗಳ ಬಗ್ಗೆ ನಿಮಗೇನಪ್ಪ ಅಂದ್ರೆ ತಿಳಿಸ್ಬೇಕಾಗಿತ್ತು. ಅದನ್ನು ಈ ಕ್ಲಾಸ್ನಲ್ಲಿ ನೋಡೋಣ ಬನ್ನಿ. ಪ್ರಮುಖವಾಗಿ ಜೀವಕೋಶ ಅಂತ ಅನ್ನುವಂಥದ್ದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆ. ಏನಪ್ಪ ಅಂತಂದರೆ ಜೀವಕೋಶ ಅಂತ ಅನ್ನುವಂಥದ್ದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ಜೀವಕೋಶ ಅಂತಂದು ಕರೀತಾರೆ. ಈ ಜೀವಕೋಶವನ್ನು 1665ರಲ್ಲಿ ರಾಬರ್ಟ್ ಹುಕ್ ಅವರು ಏನಪ್ಪ ಅಂತಂದ್ರೆ ಕಂಡುಹಿಡಿತಾರೆ. ಅದೇ ರೀತಿಯಾಗಿ ಈ ಜೀವಕೋಶಗಳಲ್ಲಿ ಕೆಲವೊಂದು ಭಾಗಗಳಿರುತ್ತವೆ. ಆ ಭಾಗಗಳನ್ನು ಈ ತರಗತಿಯಲ್ಲಿ ನೋಡೋಣ. ಆ ಭಾಗಗಳ ಕೆಲಸವೇನು, ಆ ಭಾಗಗಳೆಂದರೇನು ಅಂತನ್ನುವಂಥದ್ದೆಲ್ಲವೂ ಸಹ ಏನಪ್ಪ ಅಂದ್ರೆ ಈ ಕ್ಲಾಸ್ನಲ್ಲಿ ನೋಡೋಣ ಬನ್ನಿ ಮಕ್ಕಳೇ. ಮೊದಲನೇದಾಗಿ ಜೀವಕೋಶದಲ್ಲಿ ಕಂಡುಬರುವಂಥ ಪ್ರಮುಖ ಭಾಗಗಳು ಯಾವಪ್ಪ ಅಂದ್ರೆ ಅವು 3 ಭಾಗಗಳು. ಒಂದನೇದ್ದು ಕೋಶ ಪೊರೆ, ಎರಡನೆಯದು ಕೋಶ ಕೇಂದ್ರ, ಇನ್ನು ಮೂರನೆಯದು ಕೋಶ ದ್ರವ್ಯ. ನೋಡಿ ಮಕ್ಕಳೇ, ನಾನು ಬರೆದಿರೋದು ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ಈ 3 ಏನಪ್ಪ ಅಂತಂದ್ರೆ ಜೀವಕೋಶದ ಪ್ರಮುಖವಾದಂತಹ ಭಾಗಗಳು. ಅರ್ಥ ಮಾಡ್ಕೋಬೇಕು. ಜೀವಕೋಶದಲ್ಲಿ ಕಂಡುಬರುವಂಥ 3 ಭಾಗಗಳು ಯಾವಪ್ಪ ಅಂದ್ರೆ ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ. ನಾವು ನೇರವಾಗಿ ಕೋಶ ಪೊರೆದ ಕಡೆ ಹೋಗಲ್ಲ, ನಾನು ಸ್ವಲ್ಪ ಕೋಶ ಕೇಂದ್ರದ ಕಡೆಗೆ ಹೋಗ್ತೀನಿ. ಯಾಕಪ್ಪ ಕೋಶ ಕೇಂದ್ರದ ಕಡೆಗೆ ಹೋಗ್ಬೇಕಂತ ಅನ್ನುವಂಥದ್ದು ಲಾಸ್ಟ್ ಕ್ಲಾಸ್ನ ನಂದು ಲಾಸ್ಟ್ ಕ್ಲಾಸನ್ನು ನೋಡಿ ನೀವು. ನಾನು ಜೀವಕೋಶದಲ್ಲಿ ಏನಪ್ಪ ಅಂದರೆ 2 ವಿಧಗಳನ್ನು ಹೇಳಿದ್ದೆ, ಏಕಕೋಶೀಯ ಮತ್ತು ಬಹುಕೋಶೀಯ. ಅವುಗಳು ಯಾವ ರೀತಿಯಾದಂಥ ವಿಂಗಡಣೆಗಳನ್ನು, ಯಾವ ಒಂದು ಆಧಾರದ ಮೇಲೆ ವಿಂಗಡಣೆಯನ್ನು ಮಾಡಿದ್ದಾರೆ ಅಂತನ್ನುವಂಥದ್ದು ನಾನೇನಪ್ಪ ಅಂದ್ರೆ ಸ್ಪಷ್ಟನೆಯನ್ನು ನೀಡಿರಲಿಲ್ಲ. ಅದನ್ನು ನಾನು ಇಲ್ಲಿ ನೀಡ್ತೀನಿ. ಅದು ಯಾವ ರೀತಿಯಾಗಿ ಯಾವ ಒಂದು ಭಾಗದ ಜೊತೆಗೆ ಅಳವಡಿಕೆಗೊಂಡಿದೆಯಪ್ಪ ಅಂತಂದ್ರೆ, ಅಥವಾ ಅದು ಯಾವ ರೀತಿಯಾದಂಥ ಕಂಬೈನ್ ಇದೆ ಅಂತಂದರೆ ಅದು ಕೋಶ ಕೇಂದ್ರದ ಜೊತೆಗೆ ಏನಪ್ಪ ಅಂದರೆ ಇದೆ. ಅದನ್ನು ನಾನು ಈ ತರಗತಿಯಲ್ಲಿ ಹೇಳ್ತೀನಿ ನೋಡಿ ಮಕ್ಕಳೇ. ಮೊದಲನೇದಾಗಿ ಕೋಶ ಕೇಂದ್ರ. ಇಲ್ಲಿ ಕೋಶ ಕೇಂದ್ರ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತದೆ ನೋಡಿ ಮಕ್ಕಳೇ. ಸಿಂಪಲ್ ಆಗಿ ಒಂದು ಜೀವಕೋಶದ ಚಿತ್ರವನ್ನು ಇಳಿಸ್ತೀನಿ. ಪರ್ಫೆಕ್ಟಾಗಿ ಬರಲ್ಲ, ಆದರೂ ಟ್ರೈ ಮಾಡ್ತೀನಿ. ಇದನ್ನು ನಾವು ಕೋಶ ಪೊರೆ ಅಂತ ಅನ್ಬಹುದು, ಇದನ್ನು ನಾವು ಕೋಶ ದ್ರವ್ಯ, ಆ್ಯಂಡ್ ಮೂರನೇದು ಇದು ಕೋಶ ಕೇಂದ್ರ. ನೋಡಿ ಮಕ್ಕಳೇ, ಸುಮ್ಮನೆ ಸಿಂಪಲ್ ಆಗಿ ಇಳಿಸ್ಬಿಟ್ಟೆ. ಬೇಕಾದರೆ ನಿಮಗೇನಪ್ಪ ಅಂದ್ರೆ ಸರ್ ಆ ಚಿತ್ರ ಮತ್ತು ಅದರ ಒಂದು ವಿವರಣೆಯನ್ನು ಸಪ್ರೇಟಾಗಿ ವಿಡಿಯೋವನ್ನು ಮಾಡಿ ಅಂತಂದರೆ ಅದನ್ನು ನಾನು ಏನಪ್ಪ ಅಂದ್ರೆ ಮಾಡ್ತೀನಿ. ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯಾದಂತ ಇರುತ್ತೆ ನೋಡಿ ಮಕ್ಕಳೇ. ಕೋಶ ಪೊರೆ, ಕೋಶ ಕೇಂದ್ರ, ಕೋಶ ದ್ರವ್ಯ, ಈ ರೀತಿ ನಾನು ನೇರವಾಗಿ ಇದರ ಬಗ್ಗೆ ಮಾತಾಡ್ತೀನಿ. ಕೋಶ ಕೇಂದ್ರ. ಕೋಶ ಕೇಂದ್ರ ಎಂದ್ರೆ ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಮಕ್ಕಳು ನೋಡಿ,
ಕೋಶ ಪೊರೆ ಮತ್ತು ಕೋಶ ದ್ರವ್ಯದ ನಂತರ ಬರುವಂತಹ ಒಂದು ಭಾಗಕ್ಕೆ ಕೋಶ ಕೇಂದ್ರ ಅಂತ ಕರಿತೀವಿ. ಅಥವಾ ಜೀವಕೋಶವನ್ನು ತನ್ನ ನಿಯಂತ್ರಣದಲ್ಲಿ, ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಕಾರ್ಯನಿರ್ವಹಿಸುವಂಥ ಒಂದು ಭಾಗಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಕೇಂದ್ರಕ್ಕೆ ಏನಪ್ಪ ಅಂತಂದ್ರೆ ನೀವು ಡೆಫಿನೇಷನ್ಸ್ಗಳನ್ನು ಹುಡ್ಕೋತಾ ಹೋದಂತೆ ಬೇರೆ 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 ಡೆಫಿನೇಷನ್ಸ್ಗಳು ಸಿಗುತ್ತವೆ. ಓಕೆನಾ, ನಿಮ್ಗೆ ಯಾವುದು ಈಸಿ ಆಗುತ್ತೆ ಆ ಡೆಫಿನೇಷನನ್ನು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ ಕೋಶ ಕೇಂದ್ರದ ಬಗ್ಗೆ ನಾನು ನಿಮಗೆ ಸ್ಪಷ್ಟನೆಯನ್ನು ಕೊಡ್ತೀನಿ. ಕೋಶ ಕೇಂದ್ರ, ಈ ಕೋಶ ಕೇಂದ್ರದ ಆಧಾರದ ಮೇಲೆ ಎರಡು ವಿಧವಾದಂತಹದೇನಪ್ಪ ಅಂದ್ರೆ ಜೀವಕೋಶಗಳನ್ನು ಇಲ್ಲಿ ನೋಡ್ತೇವೆ. ಎರಡು ವಿಧವಾದಂತಹ ಯಾವುವು? ಒಂದನೇದು ಯಾವುದಪ್ಪ ಅಂತಂದ್ರೆ ಪ್ರೋಕ್ಯಾರಿಯೋಟ್. ಎರಡನೇದು ಯಾವುದಪ್ಪ ಅಂತಂದ್ರೆ ಮತ್ತು ಯಾವುದಪ್ಪ ಅಂದ್ರೆ ಯೂಕ್ಯಾರಿಯೋಟ್. ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ಗಳು. ಕೋಶ ಕೇಂದ್ರದ ಆಧಾರದ ಮೇಲೆ, ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶ ಕೇಂದ್ರದ ಆಧಾರದ ಮೇಲೆ ಎರಡು ರೀತಿಯಾದಂತಹ ವಿಂಗಡಣೆಗಳನ್ನ ಮಾಡ್ತೇವೆ ಇಲ್ಲಿ. ಅವು ಯಾವಪ್ಪ ಅಂತಂದ್ರೆ ಜೀವಕೋಶಗಳು, ಒಂದನೇದು ಪ್ರೋಕ್ಯಾರಿಯೋಟ್, ಇನ್ನೊಂದು ಯೂಕ್ಯಾರಿಯೋಟ್ ಅನ್ನುವಂಥದ್ದು. ಕೋಶ ಕೇಂದ್ರದ ಆಧಾರದ ಮೇಲೆ ಸರ್ ಯಾವ ರೀತಿಯಾಗಿ ನಮಗೆ ಅರ್ಥ ಆಗಲಿಲ್ಲ ನೋಡಿ ಮಕ್ಕಳೇ, ಬನ್ನಿಲ್ಲಿ. ಮೊದಲನೇದಾಗಿ ನಾನು ಪ್ರೋಕ್ಯಾರಿಯೋಟ್ ಬಗ್ಗೆ ಮಾತಾಡ್ತೀನಿ. ಪ್ರೋಕ್ಯಾರಿಯೋಟ್ ಪ್ರೋಕ್ಯಾರಿಯೋಟ್ ಅಂದರೆ ಕೋಶ ಕೇಂದ್ರದ ಮೇಲೆ ಅಥವಾ ಕೋಶ ಕೇಂದ್ರದ ಸುತ್ತಲೂ ಪೊರೆ ಇದ್ದರೆ ಅಥವಾ ಇಲ್ಲದಿದ್ದರೆ ಇವುಗಳ ಆಧಾರದ ಮೇಲೆ ನಾವು ಪ್ರೋಕ್ಯಾರಿಯೋಟ ಅಥವಾ ಯೂಕ್ಯಾರಿಯೋಟ ಅಂತನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನಾನು ನಿಮಗೆ ಬರೆದಿರೋದು ಪ್ರೋಕ್ಯಾರಿಯೋಟ್. ಹಾಗಾದರೆ ಪ್ರೋಕ್ಯಾರಿಯೋಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶ ಕೇಂದ್ರ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನ ಮೇಲೆ ಪೊರೆ ಇಲ್ಲದಿದ್ದರೆ, ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಜೀವಕೋಶದಲ್ಲಿ ಕಂಡುಬರುವಂತಹ ಕೋಶ ಕೇಂದ್ರದ ಮೇಲೆ ಅಥವಾ ಕೋಶ ಕೇಂದ್ರದಲ್ಲಿ ಏನಪ್ಪಾ ಅಂದ್ರೆ ಪೊರೆ ಇರಲಿಲ್ಲ ಅಂತ ತಿಳ್ಕೊಳ್ರಿ, ಅದನ್ನ ಏನಂತ ಕರೀತಾರೆ? ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ. ಕೋಶ ಕೇಂದ್ರದ ಪೊರೆ ಇಲ್ಲದಿದ್ದರೆ ಅದನ್ನ ಏನಂತ ಕರೀತಾರೆ? ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ ಮಕ್ಕಳೇ. ಹಾಗಾದರೆ ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಬೆಸ್ಟ್ ಉದಾಹರಣೆ ಬ್ಯಾಕ್ಟೀರಿಯಾ. ಪ್ರೋಕ್ಯಾರಿಯೋಟ್ ಅಂತಂದ್ರೆ ಕೋಶ ಕೇಂದ್ರದಲ್ಲಿ ಕಂಡುಬರುವಂತಹ ಪೊರೆ ಅದು ಇಲ್ಲದಿದ್ದರೆ ಅದನ್ನ ಏನಂತ ಕರೀತಾರೆ? ಪ್ರೋಕ್ಯಾರಿಯೋಟ್ ಅಂತ ಕರೀತಾರೆ. ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ. ಅದೇ ರೀತಿಯಾಗಿ ಇಲ್ಲಿ ಈ ಪ್ರೋಕ್ಯಾರಿಯೋಟ್ನ ಒಂದು ಇಂತಿಷ್ಟೇ ಆದಂತಹ ಒಂದು ಏನಪ್ಪಾ ಅಂದ್ರೆ ಸೈಜ್ ಅನ್ನ ಹೊಂದಿರುತ್ತೆ, ಒಂದು ಆಕಾರವನ್ನು ಹೊಂದಿರುತ್ತೆ. ಅದು ಎಷ್ಟಪ್ಪ ಅಂತಂದ್ರೆ ಅದು 0.5 ಲಿಂದ 2.5 ಮೈಕ್ರಾನ್. 0.5 ಇಂದ 2.0 ಮೈಕ್ರಾನ್. ಕೆಲವೊಂದು ಏನಪ್ಪಾ ಅಂತಂದ್ರೆ ಸರ್ಚ್ ಮಾಡಿದಾಗ 0.5 to 1.0 ಅಂತ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಏನಾಗಿರುತ್ತೆ ಈ ಸೈಜ್ಗಳು. ಪ್ರೋಕ್ಯಾರಿಯೋಟ್ ನಲ್ಲಿ ಕೋಶ ಕೇಂದ್ರದ ಮೇಲೆ ಪೊರೆ ಇರಲ್ಲ, ಅವುಗಳನ್ನ ಪ್ರೋಕ್ಯಾರಿಯೋಟ್ ಅಂತ ಕರಿತೇವೆ. ಬ್ಯಾಕ್ಟೀರಿಯಾ ಅದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ಅದೇ ರೀತಿಯಾಗಿ ಈ ಪ್ರೋಕ್ಯಾರಿಯೋಟ್ಗಳ ಸೈಜ್ ಅನ್ನ ಅಥವಾ ಒಂದು ಆಕಾರವನ್ನು ನೋಡೋದಾದ್ರೆ ಎಷ್ಟರಿಂದ ಎಷ್ಟು ತನಕ ಇರುತ್ತೆ? 0.5 ರಿಂದ 2.0 ಮೈಕ್ರಾನ್ ತನಕ ಇರುತ್ತದೆ. ಅದೇ ರೀತಿಯಾಗಿ ಈ ಪ್ರೋಕ್ಯಾರಿಯೋಟ್ ನಲ್ಲಿ ಏನೇನನ್ನ ಒಳಗೊಂಡಿರುತ್ತದೆ ಅಪ್ಪ ಅಂತಂದ್ರೆ DNA-ಗಳು, ಪ್ಲಾಸ್ಟಿಡ್ಗಳು ಒಳಗೊಂಡಿರುತ್ತೆ. ನೋಡಿ ಮಕ್ಕಳೇ, DNA ಅಂತಂದ್ರೆ
ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತನ್ನುವಂಥದ್ದು. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತನ್ನುವಂಥದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಫುಲ್ ಫಾರ್ಮ್ಗಳು ನಿಮಗೆ ಅವಾಗವಾಗ ನೆನಪಿರಬೇಕು. ಎಕ್ಸಾಮ್ನಲ್ಲಿ ಕೊಡ್ಬೋದು, ಕೊಡದೇ ಇರ್ಬೋದು. ಆದರೆ ನಿಮ್ಮ ಶಾಲೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡಿದಾಗ ಅಥವಾ ಮುಂದೆ ಎಲ್ಲಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆಯೋಕೆ ಹೋಗಿದಾಗ ಅಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಮಕ್ಕಳೇ. ಈಗೇನಪ್ಪ ಅಂತಂದರೆ 8ನೇ ತರಗತಿಯವರು NMMS ಅಂತ ಎಕ್ಸಾಮ್ಸ್ಗಳನ್ನು ಬರೀತೀರಿ. ಆ ಸಂದರ್ಭಗಳಲ್ಲಿ ಏನಪ್ಪ ಅಂದರೆ ಇವುಗಳೆಲ್ಲವೂ ಬೇಕಾಗಿರುತ್ತದೆ. ಸ್ವಲ್ಪ ಗಮನವನ್ನು ಕೊಡಿ. ಪ್ರೋಕ್ಯಾರಿಯೋಟ್ಗಳ ಬಗ್ಗೆ ಏನಪ್ಪ ಅಂದ್ರೆ ಬರದೆ. ಈ ಪ್ರೋಕ್ಯಾರಿಯೋಟ್ನಲ್ಲಿ ಏನು ಕಂಡು ಬರ್ತಾವಪ್ಪ ಅಂದರೆ DNA ಮತ್ತು ಪ್ಲಾಸ್ಟಿಡ್ಗಳು. ಅಂದರೆ ಆ ಕೋಶ ಕೇಂದ್ರ ಪೊರೆ ರಹಿತವಾದಂತಹ ಪ್ರೋಕ್ಯಾರಿಯೋಟ್ನಲ್ಲಿ ಏನು ಕಂಡು ಬರುತ್ತೆ? DNA ಮತ್ತು ಪ್ಲಾಸ್ಟಿಡ್ಗಳು. ಪ್ಲಾಸ್ಟಿಡ್ಗಳು ಏನಪ್ಪ ಅಂತಂದರೆ ಇದರಲ್ಲಿ ಕಂಡು ಬರುತ್ತವೆ, ಪ್ರೋಕ್ಯಾರಿಯೋಟ್ನಲ್ಲಿ ಕಂಡು ಬರುತ್ತವೆ. ಈ ರೀತಿಯಾದಂಥದ್ದು ಏನಪ್ಪ ಅಂದ್ರೆ ನಾವು ನೋಡುತ್ತೇವೆ. ಅದೇ ರೀತಿಯಾಗಿ ಪ್ಲಾಸ್ಟಿಡ್ಗಳು ಏನನ್ನ ಬಿಡುಗಡೆ ಮಾಡುತ್ತವೆ ಅಪ್ಪ ಅಂತಂದರೆ ಪ್ರೋಟೀನ್ಸ್ ಅನ್ನ ಬಿಡುಗಡೆ ಮಾಡುತ್ತವೆ. ಪ್ರೋಟೀನ್ ಏನನ್ನ ಬಿಡುಗಡೆ ಮಾಡುತ್ತವೆ? ಪ್ರೋಟೀನ್. DNA ಅಂತಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. DNA ಅಂತಂದ್ರೆ ಜೀನ್ಸ್ ಅಂತ ಅರ್ಥ. ಸುಮ್ಮನೆ ತಿಳ್ಕೊಳ್ಳಿ. ಈಗ ತಂದೆ ತರ ಮಗ, ಮಗನ ತರ ಮೊಮ್ಮಗ, ಈ ರೀತಿಯಾದಂಥ DNA ಅಂದ್ರೆ ಇರುತ್ತೆ. ಇದ್ರ ಬಗ್ಗೆ ಏನಪ್ಪ ಅಂದ್ರೆ ನಿಮಗೆ ನೆಕ್ಸ್ಟ್ ತರಗತಿಯಲ್ಲಿ ಮತ್ತೆ ಯಾವಾಗಾದರೂ ಸಿಕ್ಕಿದ್ರೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಬಿಡ್ತೀನಿ. ಓಕೆನಾ? ಅದೇ ರೀತಿಯಾಗಿ ಪ್ಲಾಸ್ಟಿಡ್ಗಳಾಗಿರ್ಬೋದು, ರಸದಾನಿಗಳಾಗಿರ್ಬೋದು, ಮೈಟೋಕಾಂಡ್ರಿಯಾಗಳಾಗಿರ್ಬೋದು, ಲೈಸೋಸೋಮ್ಸ್ಗಳಾಗಿರ್ಬೋದು, ಮತ್ತು ಇನ್ನು ಕೆಲವು ಏನಪ್ಪ ಅಂದ್ರೆ ಕಣದಂಗಗಳಾಗಿರ್ಬೋದು. ಅವುಗಳನ್ನೆಲ್ಲವೂ ಏನಪ್ಪ ಅಂದ್ರೆ ಇದೇ ತರಗತಿಯಲ್ಲಿ ಅಂದರೆ ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತೀವಿ. ಯಾಕಂತಂದ್ರೆ ಜೀವಿಗಳ ಅಧ್ಯಯನದಲ್ಲಿ ಪ್ರತಿಯೊಂದು ಅಂಶಗಳು 8ನೇ ಮತ್ತು 9ನೇ ತರಗತಿಗೆ ತೆಗೆದುಕೊಂಡಂತೆ ಏನಪ್ಪ ಅಂದ್ರೆ ಎಲ್ಲವಾದಂಥ ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನು ಸಾಧ್ಯ ಆದಷ್ಟು ಏನಪ್ಪ ಅಂದ್ರೆ ನಮ್ಮ ಒಂದು ರಮಾಬಾಯಿ ಟ್ಯುಟೋರಿಯಲ್ನಲ್ಲಿ ನೋಡುತ್ತಾ ಹೋಗೋಣ. ಇಲ್ಲಿ ಪ್ರೋಕ್ಯಾರಿಯೋಟ್ ಬಗ್ಗೆ ಏನಪ್ಪ ಅಂದ್ರೆ ಹೇಳಿಬಿಟ್ಟೆಷ್ಟು. ಅದೇ ರೀತಿಯಾಗಿ ಪ್ರೋಕ್ಯಾರಿಯೋಟ್ಗಳು ಏನಾಗಿರ್ತವೆ? ಅವಾಗ ಬಿ ಸರಳ ಮತ್ತು ಸಣ್ಣದಾದಂತಹ ಏನಪ್ಪ ಅಂದ್ರೆ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತವೆ. ಸಿಂಪಲ್ ಆಗಿ ಸರಳ ನ್ಯೂಕ್ಲಿಯಸ್ ಅನ್ನಬಹುದು ಅಥವಾ ಬೀಜಕಗಳಂತೂ ಅಂತ ಏನಪ್ಪ ಅಂದ್ರೆ 8ನೇ ತರಗತಿಯಲ್ಲಿ ಕೊಟ್ಟಿರ್ತಾನೆ. ಓಕೆನಾ? ಸರಳ ಮತ್ತು ಸಣ್ಣದಾದಂತಹ ಬೀಜಕಗಳನ್ನ ಹೊಂದಿರುತ್ತವೆ ಅಂತನ್ನುವಂಥದ್ದು. ನೋಡಿ ಮಕ್ಕಳೇ, ಇವೆಲ್ಲವೂ ಏನಪ್ಪಾ ಅಂತಂದ್ರೆ 8ನೇ ತರಗತಿಯಲ್ಲಿ ಕೊಟ್ಟಿರುವಂಥದ್ದೇ ಬರೆದಿದ್ದೀನಿ. 9ನೇ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಇವುಗಳ ಒಂದು ಆಧಾರವಾಗಿ ಸ್ವಲ್ಪ ಸ್ಟೆಪ್ಸ್ ಅನ್ನ ಮುಂದೆ ಇಟ್ಟಿದ್ದಾನೆ. ಅದನ್ನ ಏನಪ್ಪಾ ಅಂದ್ರೆ ನೋಡೋಣ ನಾವು. ಪ್ರೋಕ್ಯಾರಿಯೋಟ್ ಅಂತಂದ್ರೆ ಏನು? ಕೋಶ ಕೇಂದ್ರದ ಮೇಲೆ ಏನಪ್ಪಾ ಅಂದ್ರೆ ಪೊರೆ ಇರುವುದಿಲ್ಲ. ಅವುಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾ. 0.5ರಿಂದ 2.1 ಮೈಕ್ರಾನ್ ಅಷ್ಟು ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ ಅನ್ನ ಇರುತ್ತದೆ. ಪ್ರೋಕ್ಯಾರಿಯೋಟ್ಗಳಲ್ಲಿ ಏನಿರುತ್ತೆ? DNA ಮತ್ತು ಪ್ಲಾಸ್ಟಿಡ್ಗಳು ಏನಪ್ಪಾ ಅಂದ್ರೆ ಪ್ರೋಟೀನ್ಸ್ ಗಳನ್ನ ಬಿಡುಗಡೆ ಮಾಡುತ್ತವೆ. ಅದೇನಪ್ಪ 9ನೇ ತರಗತಿಯಲ್ಲಿ ಇದೆ. ಅದನ್ನು ನೆಕ್ಸ್ಟ್ ಇದೇ ನಮ್ಮ ರಮಾಬಾಯಿ ಟ್ಯುಟೋರಿಯಲ್ ಅಲ್ಲಿ ನೋಡೋಣ, ಇದೇ ಒಂದು ಜೀವಿಗಳ ಅಧ್ಯಯನದಲ್ಲಿ. ಅದೇ ರೀತಿಯಾಗಿ DNA ವಿಸ್ತೃತ ರೂಪವಾದಂಥ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ಗಳು ಯಾವ ರೀತಿಯಾಗಿರುತ್ತದೆ ಅಂತನ್ನುವಂಥದ್ದು ಸರಳ ಮತ್ತು ಸಣ್ಣ ಬೀಜಕಗಳಾಗಿರುತ್ತವೆ. ಇನ್ನು ಕೊನೆಯದಾಗಿ ಒಂದು ವಿಶೇಷವಾದಂಥ ಅಂಶ ಹೇಳ್ತೀನಿ. ಜೀವಕೋಶದಲ್ಲಿ ಅಂದ್ರೆ ಈ ಪ್ರಪಂಚದ ಜೀವಕೋಶದಲ್ಲಿಯೇ ಪ್ರೋಕ್ಯಾರಿಯೋಟ್ ಅನ್ನುವಂಥದ್ದು ಮೊದಲ ಜೀವಿಯ ಸ್ವರೂಪ ಅಂತಂದು ಕರೀತಾರೆ. ಮೊದಲು ಜೀವಿಯ ಸ್ವರೂಪ ಅಂತಂದು ಕರೀತಾರೆ ಈ ಪ್ರೋಕ್ಯಾರಿಯೋಟ್ ಅನ್ನ. ಇನ್ನು ಕೊನೆಯ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಪ್ರೋಕ್ಯಾರಿಯೋಟ್ಗಳು ಎಲ್ಲಿ ಕಂಡು ಬರುತ್ತವೆ ಅಂತಂದ್ರೆ ಏಕಕೋಶದಲ್ಲಿ ಕಂಡು ಬರುತ್ತವೆ. ಹೇಳಿದ್ದೆ ಮಕ್ಕಳೇ, ಲಾಸ್ಟ್ ಕ್ಲಾಸ್ನಲ್ಲಿ ಏಕಕೋಶ ಅಂತಂದ್ರೆ ಯಾರಿಗಾದ್ರೂ ಏಕಕೋಶ ಎಂದರೇನು ಗೊತ್ತಿರಲಿಲ್ಲ ಅಂತಂದ್ರೆ ನನ್ನ ಲಾಸ್ಟ್ ಕ್ಲಾಸ್ನ ವಿಡಿಯೋವನ್ನ ಏನಪ್ಪಾ ಅಂದ್ರೆ ನೋಡಿ. ಏಕಕೋಶದಲ್ಲಿ ಕಂಡು ಬರುತ್ತವೆ ಪ್ರೋಕ್ಯಾರಿಯೋಟ್ಗಳು, ಏಕಕೋಶದಲ್ಲಿ ಕಂಡು ಬರುತ್ತವೆ. ಹಾಗಾದರೆ ಇವಾಗ ಗೊತ್ತಾಗಿರ್ಬೇಕು ನಿಮಗೆ ಏಕಕೋಶ ಅಂದ್ರೆ ಏನು ಅಂತನ್ನುವಂಥದ್ದು. ಒಂದೇ ಒಂದು ಕೋಶವನ್ನು ಹೊಂದಿರುತ್ತದೆ. ಹಾಗಾದರೆ ಪ್ರೋಕ್ಯಾರಿಯೋಟ್ನಲ್ಲಿಯೂ ಸಹ ಒಂದೇ ಕೋಶವನ್ನು ಹೊಂದಿರುತ್ತದೆ, ಆದರೆ ಕೋಶ ಕೇಂದ್ರದ ಮೇಲೆ ಪೊರೆ ಇರುವುದಿಲ್ಲ ಅಂತನ್ನುವಂಥದ್ದು ಈ ಒಂದು ಪ್ರೋಕ್ಯಾರಿಯೋಟ್ನಲ್ಲಿ ಅರ್ಥ ಮಾಡ್ಕೊಳ್ತೀರಿ. ನಿಮಗೆ ಈ ಪ್ರೋಕ್ಯಾರಿಯೋಟ್ ಬಗ್ಗೆ
ಅರ್ಥ ಆಗಿರ್ಬೇಕಂತ ತಿಳ್ಕೊತೀನಿ. ಇನ್ನು ಏನಾದರೂ ನಿಮಗೆ ಡೌಟ್ಸ್ಗಳನ್ನು ಇದ್ದರೆ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ, ಇನ್ನಷ್ಟು ಹೆಚ್ಚಿನವಾದಂಥ ನಾನು ನಿಮಗೆ ಉತ್ತರವನ್ನು ನೀಡಲು ಪ್ರಯತ್ನ ಮಾಡ್ತೀನಿ. ಓಕೆನಾ? ಇನ್ನು ತದನಂತರ ಇದು ಪ್ರೊಕ್ಯಾರಿಯೋಟ್ ಬಗ್ಗೆ ಆಯಿತು. ತದನಂತರ ಏನಪ್ಪ ಅಂದ್ರೆ ನಾವು ಯುಕ್ಯಾರಿಯೋಟ್ ಕಡೆಗೆ ಹೋಗೋಣ. ನೋಡಿ ಮಕ್ಕಳೇ, ಇಲ್ಲಿವರೆಗೆ ಪ್ರೊಕ್ಯಾರಿಯೋಟ್ ಬಗ್ಗೆ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಹಾಗೇನಿಲ್ಲ, ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿ. ತದನಂತರ ನಾವು ಯುಕ್ಯಾರಿಯೋಟ್ಗಳ ಬಗ್ಗೆ ಏನಪ್ಪ ಅಂದ್ರೆ ಹೋಗೋಣ. ಯುಕ್ಯಾರಿಯೋಟ್ ಏನಿಲ್ಲ. ಪ್ರೊಕ್ಯಾರಿಯೋಟ್ ನಿಮಗೆ ಅರ್ಥ ಆಗಿದ್ರೆ ಯುಕ್ಯಾರಿಯೋಟ್ ನಿಮಗೆ ಸರಳ ರೂಪದಲ್ಲಿ ಅರ್ಥವಾಗುತ್ತದೆ. ಯುಕ್ಯಾರಿಯೋಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜೀವಕೋಶದಲ್ಲಿ ಕೋಶ ಕೇಂದ್ರ ಇರುತ್ತೇನ ಮಕ್ಕಳೇ. ಆ ಕೋಶ ಕೇಂದ್ರ ಏನಪ್ಪಾ ಅಂತಂದ್ರೆ ಕೋಶ ಪೊರೆ ಹೊಂದಿದ್ದರೆ, ಪ್ರೆಸೆಂಟ್ ಇದ್ದರೆ ಅದನ್ನ ಏನಂತ ಕರಿತೀವಿ ನಾವು? ಯುಕ್ಯಾರಿಯೋಟ್. ಕೋಶ ಕೇಂದ್ರದ ಪೊರೆ ಇದ್ದರೆ ಅದನ್ನ ಏನಂತ ಕರಿತೇವು? ಯುಕ್ಯಾರಿಯೋಟ್ ಅಂತ ಕರಿತೇವೆ ಮಕ್ಕಳೇ, ನೆನಪಿಟ್ಕೊಳ್ಳಿ. ಯುಕ್ಯಾರಿಯೋಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಕೋಶ ಕೇಂದ್ರದ ಪೊರೆ ಇದ್ದರೆ ಅದನ್ನ ಏನಂತ ಕರಿತೇವೆ ನಾವು? ಯುಕ್ಯಾರಿಯೋಟ್ ಅಂತ ಕರಿತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ನೀವು, ಏನೋ ನಾವು ನೀವು ಅಂತನ್ನುವಂಥದ್ದು. ಯಾವ ರೀತಿಯಾಗಿ ಅಂದ್ರೆ ಪ್ರಾಣಿ, ಪಕ್ಷಿ ಮತ್ತು ಇಟಿಸಿ ಮುಂತಾದವು. ಹಾಗಾದ್ರೆ ಅರ್ಥವಾಗಿರಬೇಕು ಇಲ್ಲಿ. ಪ್ರೊಕ್ಯಾರಿಯೋಟ್ಗಳು ಏಕಕೋಶೀಯವಾಗಿದ್ದರೆ ಯುಕ್ಯಾರಿಯೋಟ್ಗಳು ಯಾವುದಿರುತ್ತೆ? ಯುಕ್ಯಾರಿಯೋಟ್ಗಳು ಬಹುಕೋಶೀಯವಾಗಿರುತ್ತದೆ ಅಲ್ಲವೇ? ಆದರೆ ನಿಮ್ಮ ಉತ್ತರ ಸರಿ. ಕೆಲವೊಂದು ಜೀವಿಗಳಲ್ಲಿ ಏನಪ್ಪಾ ಅಂತಂದ್ರೆ ಕೋಶ ಕೇಂದ್ರನೂ ಇರುತ್ತೆ, ಕೋಶ ಕೇಂದ್ರದ ಮೇಲೆ ಪೊರೆನೂ ಇರುತ್ತೆ. ಅಂಥವು ಏಕಕೋಶೀಯ ಜೀವಿಗಳು ಸಹ ಆಗಿರ್ತವೆ. ಓಕೆನಾ ಮಕ್ಕಳೇ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯುಕ್ಯಾರಿಯೋಟ್ಗಳು ಏಕಕೋಶ ಮತ್ತು ಬಹುಕೋಶದಲ್ಲಿ ಕಂಡುಬರುತ್ತವೆ. ಏಕಕೋಶ ಮತ್ತು ಬಹುಕೋಶದಲ್ಲಿ ಏನಪ್ಪಾ ಅಂತಂದ್ರೆ ಯುಕ್ಯಾರಿಯೋಟ್ಸ್ಗಳು ಕಂಡುಬರುತ್ತವೆ. ಯುಕ್ಯಾರಿಯೋಟ್ ಅಂತಂದ್ರೆ ಏನು? ಕೋಶ ಕೇಂದ್ರದ ಮೇಲೆ ಪೊರೆ ಇದ್ದರೆ, ಹೊಂದಿದ್ದರೆ ಅದನ್ನ ಯುಕ್ಯಾರಿಯೋಟ್ ಅಂತ ಕರಿತೇವೆ. ಬೆಸ್ಟ್ ಎಕ್ಸಾಂಪಲ್ಸ್ ನಾವು ನೀವು ಅಂತನ್ನುವಂಥದ್ದು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇವು ಯುಕ್ಯಾರಿಯೋಟ್ಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ನೋಡಬಹುದು. ಕೆಲವೊಂದು ಜೀವಿಗಳಲ್ಲಿ ಏನಪ್ಪಾ ಅಂದ್ರೆ ಏಕಕೋಶೀಯವಾದಂತಹ ಜೀವಿಗಳನ್ನು ಸಹ ಏನಪ್ಪಾ ಅಂದ್ರೆ ನಾವು ನೋಡಿರ್ತೇವೆ. ಅದೇ ರೀತಿಯಾಗಿ ಇವು ಏನಪ್ಪಾ ಅಂತಂದ್ರೆ ಘನಾಕೃತಿಯಲ್ಲಿ, ಘನ ಅಳತೆಯಲ್ಲಿ 1000 ಪಟ್ಟು ಏನಪ್ಪಾ ಅಂತಂದ್ರೆ ಸ್ಟ್ರಾಂಗ್ ಇರ್ತವೆ. 1000 ಪಟ್ಟು. ಅಲ್ಲಿ ಏನಪ್ಪಾ ಅಂತಂದ್ರೆ ಪ್ರೊಕ್ಯಾರಿಯೋಟ್ನಲ್ಲಿ ನಾವು ನೋಡೋದಾದ್ರೆ ಸರಳ ಮತ್ತು ಸಣ್ಣದಾದಂತಹ ಬೀಜಕಗಳು ಕಂಡು ಬಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಘನ ಅಳತೆಯ 1000 ಪಟ್ಟು ಏನಪ್ಪಾ ಅಂದ್ರೆ ಪ್ರೊಕ್ಯಾರಿಯೋಟ್ ಜೊತೆಗೆ ಸಂಬಂಧವನ್ನು ಬಯಸ್ತಾ ಇದ್ದೀವಿ. ನೋಡೋದಾದ್ರೆ ಘನ ಅಳತೆ ಹೊಂದಿದ್ದು 1000 ಪಟ್ಟು ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿಯಾಗಿ ಇದರ ಒಂದು ಏನಪ್ಪಾ ಅಂತಂದ್ರ ಅಳತೆ 10 ರಿಂದ 100 ಮೈಕ್ರಾನ್ ಇದರ ಒಂದು ಅಳತೆಯಾಗಿದೆ. ಅಂದ್ರೆ ಒಂದು ಸೈಜ್ ಆಗಿದೆ ಈ ರೀತಿಯಾದಂಥದ್ದು. ಆ್ಯಂಡ್ ತದನಂತರ ಏನಪ್ಪಾ ಅಂತಂದ್ರೆ ಇವುಗಳಲ್ಲಿ ಯುಕ್ಯಾರಿಯೋಟ್ನಲ್ಲಿ ಏನೇನು ಕಂಡು ಬರುತ್ತೇವಪ್ಪ ಅಂತಂದ್ರೆ ಡಿಎನ್ಎ ಮತ್ತು ಮೈಟೋಕಾಂಡ್ರಿಯಾಗಳು. ಡಿಎನ್ಎ ಮತ್ತು ಮೈಟೋಕಾಂಡ್ರಿಯಾ. ಡಿಎನ್ಎ ಅಂತಂದ್ರೆ ಏನಪ್ಪಾ ಅಂದ್ರೆ ಫುಲ್ ಫಾರ್ಮ್ ಹೇಳಿದ್ದೀನಿ. ಆ ಡಿಎನ್ಎ ಫುಲ್ ಫಾರ್ಮ್ ಅನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಮತ್ತೆ ವಿಡಿಯೋನ ಬ್ಯಾಕ್ ಮಾಡ್ಕೋಬೇಡ್ರಿ. ಓಕೆನಾ? ಇಲ್ಲಿಂದಾನೆ ಕರೆಕ್ಟಾಗಿ ಹೇಳ್ಬೇಕು, ಯಾಕಂದ್ರೆ ಒಂದ್ಸರ್ತಿ ಕಲ್ತಿದ್ರಲ್ಲ ಹೇಳ್ಬೇಕು. ಮೈಟೋಕಾಂಡ್ರಿಯಾ ಇದೇನಪ್ಪಾ ಅಂದ್ರೆ ಶಕ್ತಿಯ ನಾಣ್ಯ ಅಂತನೂ ಕರೀತಾನೆ.
ಓಕೆನಾ. ಇದನ್ನ ಶಕ್ತಿ ಬಿಡುಗಡೆ ಮಾಡುತ್ತದೆ, ಶಕ್ತಿಯ ನಾಣ್ಯ ಅಂತಂದು ಕರೀತಾನೆ. ನೋಡಿ ಮಕ್ಕಳೇ, ಯುಕ್ಯಾರಿಯೋಟಿಕ್ ಕೋಶ ಕೇಂದ್ರದ ಪೊರೆ ಇದ್ದರೆ, ಕೋಶ ಕೇಂದ್ರದ ಮೇಲೆ ಪೊರೆ ಇದ್ದರೆ ಅದಕ್ಕೆ ಯುಕ್ಯಾರಿಯೋಟ್ ಅಂತ ಕರೀತಾರೆ. ಎಕ್ಸಾಂಪಲ್ ಪ್ರಾಣಿ ಮತ್ತು ಪಕ್ಷಿಗಳಾಗಿರ್ತವೆ ಮುಂತಾದವು. ಇವು ಏಕಕೋಶ ಮತ್ತು ಬಹುಕೋಶದಲ್ಲಿ ಕಂಡು ಬರುತ್ತವೆ. ಘನ ಅಳತೆಯಾಗಿದ್ದು 1000 ಪಟ್ಟು ಏನಪ್ಪಾ ಅಂದ್ರೆ ಪ್ರೋಕ್ಯಾರಿಯೋಟ್ಗಿಂತ ಏನಪ್ಪಾ ಅಂದ್ರೆ ಇದು ಕಠಿಣವಾಗಿರುತ್ತದೆ. 10 ರಿಂದ 100 ಮೈಕ್ರಾನ್ ಅಷ್ಟು ಏನಪ್ಪಾ ಅಂದ್ರೆ ಇದು ಸೈಜ್ ಅನ್ನು ಹೊಂದಿದ್ದರೆ, ಯುಕ್ಯಾರಿಯೋಟ್ ನಲ್ಲಿ ಏನೇನು ಕಂಡು ಬರುತ್ತೇವಪ್ಪ ಅಂದ್ರೆ DNA ಮತ್ತು ಮೈಟೋಕಾಂಡ್ರಿಯಾಗಳು ಕಂಡು ಬರುತ್ತವೆ. ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಇಲ್ಲಿ ವರ್ಣತಂತುಗಳು ಸಹ ಕಂಡು ಬರುತ್ತವೆ. ವರ್ಣತಂತುಗಳು ಅನ್ನುವಂಥದ್ದು ಇಲ್ಲಿ ಕಂಡು ಬರುತ್ತವೆ. ಈ ವರ್ಣತಂತುಗಳು ಯಾವಾಗಲೂ ಏನಪ್ಪಾ ಅಂತಂದ್ರೆ 23 ಜೊತೆ ಹೊಂದಿರುತ್ತವೆ. ಓಕೆನಾ. ಇದರ ಬಗ್ಗೆ ಏನಪ್ಪಾ ಅಂತಂದ್ರೆ ಲಿಂಗ ನಿರ್ಧಾರಣೆ ಇರುವಂತಹ ಒಂದು ಏನಪ್ಪಾ ಅಂತಂದ್ರೆ ಪ್ರಾಣಿಗಳ ಸಂತಾನೋತ್ಪತ್ತಿ ಅಥವಾ ಹರೆಯದ ಪ್ರವೇಶಕ್ಕೆ ಬಂದಾಗ ಏನಪ್ಪಾ ಅಂದ್ರೆ 8ನೇ ತರಗತಿಗೆ ಸಿಲೆಬಸ್ನಲ್ಲಿ ಬಂದಾಗ ಈ ವರ್ಣತಂತುಗಳ ಬಗ್ಗೆ ನಾನು ಏನಪ್ಪಾ ಅಂದ್ರೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಇಲ್ಲಿವರೆಗೆ ಮಕ್ಕಳೇ ನೀವು ಪ್ರೋಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಬಗ್ಗೆ ಏನಪ್ಪಾ ಅಂದ್ರೆ ನೋಡಿದ್ದೀರಾ. ಇನ್ನು ಮುಂದೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಕೋಶ ಪೊರೆ ಮತ್ತು ಕೋಶ ಕೇಂದ್ರ ಮತ್ತು ಕೋಶ ದ್ರವ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೆ ನೀವೇನಪ್ಪ ಅಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ದವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನನ್ನು ಹೀಗೆ ಏನಪ್ಪ ಅಂದ್ರೆ ಬೆಂಬಲ. ವಿಡಿಯೋ ಬಂದಿರಲಿಲ್ಲ, ಅದಕ್ಕೆ ಎಲ್ಲರಿಗೂ ಏನಪ್ಪ ಅಂದ್ರೆ ಕ್ಷಮೆಯನ್ನು ಕೇಳ್ತೀನಿ. ಸ್ವಲ್ಪ ನನ್ನದೇ ಆದಂಥ ಏನಪ್ಪ ಅಂದ್ರೆ ಕೆಲಸವಿದ್ದ ಕಾರಣಕ್ಕಾಗಿ ಮರೆಯದೆ ಎಲ್ಲರೂ ಏನಪ್ಪ ಅಂತಂದರೆ ತಪ್ಪದೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬೇಗನೆ ಏನಪ್ಪ ಅಂದ್ರೆ ಸಿಗುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಧನ್ಯವಾದಗಳು.